ದೇಶದಾದ್ಯಂತ ಟ್ರೆಂಡ್ ಸೃಷ್ಟಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಲ್ಲೇ ಸದ್ದು ಮಾಡ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ಮತ್ತು ಸೋಮಾರಿ ದೇಹವಾಕ್ಯ ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆಪಿ ಪಾರ್ಟಿ ಸಂಚಲನವನ್ನು ಮೂಡಿಸ್ತಾ ಇದೆ. ಇನ್ನು ದೇಶದಾದ್ಯಂತ ಹೊಸ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಇಡೀ ದೇಶದಲ್ಲೇ ಸದ್ದು ಮಾಡ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ. ಈಗಾಗಲೇ ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ಸೋಮಾರಿ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಈ ಪಕ್ಷ ಆರಂಭವಾಗಿದೆ. ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಎನ್ನುವ ಅಡಿಬರಹವನ್ನು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಈ ಒಂದು ಹೊಸ ಪಕ್ಷ ಅನ್ನುವಂಥದ್ದು ಕೂಡ ಒಂದು ಕಡೆ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಆ್ಯಪ್ಗಳಲ್ಲಿ ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಇನ್ನು ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ಸೋಮಾರಿ ಧ್ಯೇಯವನ್ನು ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಅಂತೇಳಿ ಇವರೊಂದು ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಈಗ ಸದ್ಯದ ಮಟ್ಟಿಗೆ ಅಂತೂ ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದಕ್ಕೆ ಈಗಾಗಲೇ ಸಾಕಷ್ಟು ಫಾಲೋವರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಂತೂ ಸಖತ್ತಾಗಿ ವೈರಲ್ ಆಗಿದೆ. ಮೇ 16ರಂದು ಈ ಹೇಳಿಕೆ ನೀಡಿದಂತಹ ಸಿಜೆಐ ಸೂರ್ಯಕಾಂತ್, ಮುಖ್ಯವಾಗಿ ಸಿಜೆಪಿ ಪಕ್ಷ ಹುಟ್ಟಿದ್ದಾದರೂ ಹೇಗೆ ಅಂತ ನಾವು ನೋಡೋದಾದರೆ, ಪದಾಂಕಿತ ಹಿರಿಯ ವಕೀಲರು, ಅದ್ರ ಜೊತೆಗೆ ಅರ್ಜಿ ವಿಚಾರಣೆ ನಡೆಸಿದ್ದ ಸಿಜೆಐ ಸ್ಥಾನಕ್ಕಾಗಿ ಆ ವಕೀಲ ಅನುಸರಿಸಿರುವಂಥದ್ದು. ಈ ವೇಳೆ ಕೆಲವು ಯುವಕರು ಜಿರಳೆಗಳಿದ್ದಂತೆ ಅವರಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಲಭಿಸೋದಿಲ್ಲ ಅಂಥವರು ತಾವೇ ಮಾಧ್ಯಮ ಅಂತೇಳಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ಹಕ್ಕು ಕಾಯ್ದೆ, ಇದರ ಜೊತೆಗೆ ಇತರೆ ಕಾರ್ಯಕರ್ತರಾಗಿ ಎಲ್ಲರ ಮೇಲೆ ಸಹಿತ ದಾಳಿ ಆರಂಭಿಸ್ತಾ ಇದ್ದೇವೆ ಅಂತೇಳಿ ಹೇಳಿದ್ದಾರೆ. ಸಿಜೆಐ ಅವರ ಮಾತಿಗೆ ವಿರೋಧವಾಗಿ, ಹೌದು ನಾವು ನಿರುದ್ಯೋಗಿಗಳೇ, ಸೋಮಾರಿಗೆ ನಿರಂತರವಾಗಿ ಆನ್ಲೈನ್ನಲ್ಲಿ ಇರುತ್ತೇವೆ ಅನ್ನುವ ಮೂಲಕ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಖಾತೆ ಆರಂಭವಾಗಿದೆ. ನಿರುದ್ಯೋಗಿ ಯುವಜನತೆ ಜಿರಳೆಗಳಿದ್ದಂತೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನೋ ಈ ಪಕ್ಷದ ವೆಬ್ಸೈಟ್ ಆರಂಭಿಸಿದವರು ಅಭಿಜಿತ್ ದೀಪ್ಕೆ ಎನ್ನುವವರು. ವರದಿಗಳ ಪ್ರಕಾರ ಈಗಾಗಲೇ 30 ವರ್ಷದ ದೀಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ ವಿಭಾಗದ ವಿದ್ಯಾರ್ಥಿಯಾಗಿದ್ದಾರೆ. ಈ ಹಿಂದೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮ ತಂಡದೊಂದಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ ಇವರು. ಸೊ ಹೀಗಿರಬೇಕಾದ್ರೆ ಅಭಿಜಿತ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಜೆಐ ಅವರ ಹೇಳಿಕೆಯನ್ನು ಖಂಡಿಸಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಸಿಜೆಐ ಅವರು ಯುವ ಜನತೆಯನ್ನು ಟೀಕಿಸ್ತಾ ಇದ್ದಾರೆ ಅನ್ನೋ ಮೂಲಕ ಮಾಧ್ಯಮ ವರದಿಗಳು ನೋವುಂಟು ಮಾಡ್ತಾ ಇದೆ. ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕನಾಗಿ ನಾನು ಈ ಹೇಳಿಕೆಯನ್ನು ಖಂಡಿಸ್ತೇನೆ ಅಂಥೇಳಿ ಅವರು ಹೇಳಿಕೆ ಒಂದನ್ನು ಸಹಿತ ಹೇಳಿದ್ದಾರೆ. अकाउंट बंद करके आप कुछ नहीं कर सकते. मुझे समझ नहीं आ रहा है भाई, क्यों लोग इनको इतना ये कहते कि दुनिया के सबसे बड़े नेता है, देश के सबसे स्ट्रांग इंसान है, आज तक के सबसे स्ट्रांग प्राइम मिनिस्टर है. भाई कैसे स्ट्रांग प्राइम मिनिस्टर हो आप जेनजी से डर रहे हो? मतलब 20-21 साल के बच्चों से दुनिया का कौन सा नेता डरता है यार? क्या चल रहा है? क्या मजाक चल रहा है? मतलब यहाँ 20-21 साल के बच्चे आपका मजाक उड़ा रहे हैं तो आप उनके अकाउंट बंद करवा दोगे, आप उनका इंस्टाग्राम का पूरा एक्सेस रिवोक वो सब कर दोगे. लेकिन वहां पर चाइना जब हमारी टेरिटरी में घुसता है इंडिया की, तब आपसे एक शब्द नहीं बोला जाता. आप हमारे ऊपर दादागिरी कर रहे हो, आप हमारे ऊपर अपना जो भी आपके पास पावर है उसका मिसयूज करके आप
लोगों की आवाज सप्रेस कर रहे हो, आप यूथ की आवाज सप्रेस कर रहे हो। आपकी ये सारी पावर अपने ही लोगों के अगेंस्ट क्यों चलती है, अपने ही कंट्री के लोगों के अगेंस्ट क्यों चलती है? जब चाइना हमारी टेरिटरी में घुसता है तब आपकी पावर कहां चली जाती है? मतलब क्या ही कावड़ लोग हैं यार। और पता नहीं क्यों इन लोगों को, क्यों कुछ लोग इनको ऐसा समझते हैं कि नहीं भाई आज तक की सबसे स्ट्रांग प्राइम मिनिस्टर है, सबसे ब्रेव प्राइम मिनिस्टर है। अगर आप वाकई में ब्रेव हो ना तो डरो मत यार, कुछ नहीं करेंगे ये बच्चे आपका। ये क्या कर रहे हैं, ज्यादा से ज्यादा मजाक उड़ा रहे हो, ज्यादा से ज्यादा ये कह रहे हैं कि हमें कॉकरोच जनता पार्टी पसंद है। क्या हो जाएगा उससे? आपका क्या नुकसान हो जाएगा उससे? ये किस बात का इतना डर है आपको, मुझे समझ नहीं आ रहा है। Why are you so scared? And that too of kids who are just college going students. कॉकरोच जनता पार्टी का अकाउंट बंद करके आप कुछ नहीं कर सकते। मुझे समझ